ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಮಿಥುನ ರಾಶಿಯ ಅಧಿಪತಿ ವ್ಯಯದಿಂದ ಮಿಥುನ ರಾಶಿಗೆ ಸ್ವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರುವುದು ಶುಕ್ರವಾರ ದಿವಸ ತ್ರಯೋದಶಿ ಮೇ 29ರಂದು. ಹಾಗಾಗಿ ಈ ರಾಶಿ ಅಧಿಪತಿ ಸ್ವಸ್ಥಾನವನ್ನು ಪ್ರವೇಶ ಮಾಡ್ತಾ ತೃತೀಯಾಧಿಪತಿಯಾದ ರವಿಯ ಜೊತೆಗೂ ಕೂಡ ಇಲ್ಲಿ ಸಂಯೋಗವನ್ನು ಹೊಂದುವಂಥದ್ದು ಮತ್ತು ಇಲ್ಲಿ ಈ ಒಂದು ಗುರುವಿನ ಯುತಿಯನ್ನು ಕೂಡ ಸ್ವಲ್ಪ ಸಮಯ ಹೊಂದುವಂಥದ್ದು, ಶುಕ್ರನ ಯುತಿಯನ್ನು ಕೂಡ ಹೊಂದುವಂಥದ್ದು ಸ್ವಲ್ಪ ಸಮಯ. ಇದು ಅತ್ಯುತ್ತಮವಾದ ಯೋಗ. ರವಿ ಬುಧ ನಿಪುಣ ಯೋಗ ಸ್ವಸ್ಥಾನದಲ್ಲಿ ಉಂಟಾಗುವಂಥದ್ದು. ಗುರುವಿನ ಒಂದು ಸ್ಥಿತ್ಯಂತರ ದ್ವಿತೀಯದಲ್ಲಿ ಉಚ್ಚನಾಗಿ ಗುರುವು ದಶಮಾಧಿಪತಿಯಾಗಿ ಮತ್ತು ಈ ಸಪ್ತಮಾಧಿಪತಿಯಾಗಿ ಉಚ್ಚ ಸ್ಥಾನಕ್ಕೆ ದ್ವಿತೀಯಕ್ಕೆ ಹೋಗ್ತಾ ಇರುವಂಥದ್ದು ಅತಿ ದೊಡ್ಡ ಯೋಗ. ಮಿತ್ರರೇ, ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದಂಥದ್ದು ಏನು ಅಂತಂದರೆ, ಈ ಒಂದು ಮಹಾಯೋಗ ಎಷ್ಟು ಜನರಿಗೆ, ಮಿಥುನ ರಾಶಿಯವರಿಗೆ ಯಾರ್ಯಾರಿಗೆಲ್ಲ ಒಳ್ಳೆಯದಾಗತ್ತೆ? ಮಿಥುನ ರಾಶಿ ಎಲ್ಲರಿಗೂ ಒಂದೇ ರೀತಿಯಾದ ಒಳ್ಳೆಯದಾಗಿ ಅತಿ ದೊಡ್ಡ ಯೋಗ ಆಗುತ್ತಾ ಕೇಳಿದ್ರೆ ಖಂಡಿತ ಹೌದು. ಆದರೆ ಆ ಯೋಗವನ್ನು ಪಡೆಯೋರು ಎಷ್ಟು ಜನ ಎನ್ನುವುದು ಮುಖ್ಯ. ಸಾಮಾನ್ಯವಾಗಿ ಎಲ್ಲೋ ಮದುವೆ ಮನೆಗೆ ಹೋಗಿರ್ತೀರ, ಊಟಕ್ಕೆ ಪಂಕ್ತಿಗೆ ಬಡಿಸಿರ್ತಾರೆ, ಇದ್ದಕ್ಕಿದ್ದಾಗೆ ಜನ ಜಾಸ್ತಿ ಆಗಿಬಿಡ್ತಾರೆ. ಸ್ವಾಭಾವಿಕವಾಗಿ ಏನಿತ್ತು, 5 ನಿಮಿಷ ಮುಂಚೆ ನೋಡಿದ್ರೆ ಆರಾಮಾಗಿ ಕೂತ್ಕೊಳ್ಬೋದು ಅಂತ. ಇದ್ದಕ್ಕಿದ್ದಾಗೆ ಜನ ಜಾಸ್ತಿ ಆದರೂ ಊಟಕ್ಕೆ ಎಲೆ ಹಾಕಿದಾಗ ತಕ್ಷಣ ಜನ ನುಗ್ಗಿದ್ರಿಂದ ನಾನು ಮೊದಲೇ ಕೂತ್ಕೋತೇನೆ ಅಂತ ಕೊನೆವರೆಗೂ ಸೀಟ್ ಸಿಗದೆ ಹೋಗ್ಬೋದು. ಕೆಲವೊಮ್ಮೆ ಬಸ್ ಹತ್ತುವಾಗ ಆಗುತ್ತೆ. ಅದೇ ರೀತಿಯಾಗಿ ನಂತರದಲ್ಲಿ 2ನೇ ಪಂಕ್ತಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕೆ ಹೀಗಾಗತ್ತೆ? ಸ್ವಾಭಾವಿಕ. ಎಲ್ಲಿ ಎಲ್ಲರಿಗೂ ಕೂಡ ಎಲ್ಲರೂ ಊಟಕ್ಕೆ ಹೋದವ್ರೆ, ಆದರೆ ಒಂದೇ ಸರಿ ಎಲ್ಲರಿಗೂ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಆದರೆ ಈ ಉದಾಹರಣೆಗೂ ಸರಿ ಹೊಂದೋದಿಲ್ಲ ಅಂತ ಅನಿಸ್ಬೋದು ನಿಮಗೆ. ಆದರೆ ಸತ್ಯ ಏನು ಅಂತ ಕೇಳಿದ್ರೆ, ಯಾರು ಆ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಆ ಸಮಯದಲ್ಲಿ ಅರ್ಹತೆ ಹೊಂದಿದ್ದಾರೋ ಅವರಿಗೆ ಆ ಸೀಟು ಅಲ್ಲಿ ಸಿಗತ್ತೆ. ಯಾರಿಗೆ ಅರ್ಹತೆ ಇಲ್ಲವೋ, ಅರ್ಥಾತ್ ಅವರು ಊಟ ಮಾಡಲಿಕ್ಕೆ ಯೋಗ್ಯರೇ, ಆದರೆ ಅವರಿಗೆ ಆ ಸಮಯದಲ್ಲಿ, ಆ ಹಣೆ ಬರದಲ್ಲಿ ಆ ಸಮಯದಲ್ಲಿ ಊಟಕ್ಕೆ ಯೋಗ ಇಲ್ಲ. ಇದನ್ನು ಯೋಗ ಅಂತ ಕರಿತೀವಿ. ಮತ್ತು ಕೊನೆಗೆ ಎಲ್ಲೋ ಊಟ ಮಾಡಬೇಕಾದ್ರೆ ಎಲ್ಲೋ ಊಟ ಮಾಡಿರ್ತಾರೆ. ಇವತ್ತು ಒಂದು ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಊಟ ಆಗಿರುತ್ತೆ. ಈ ರೀತಿಯಾಗಿ ಅಕ್ಕಿಯ ಮೇಲೆ ಆ ಬ್ರಹ್ಮ ಹೆಸರು ಬರೆದಿದ್ದ ಅನ್ನುವಂತಹ ನಾಣ್ಣುಡಿ ಇದೆ. ಅದೇ ರೀತಿಯಾಗಿ ಯೋಗಗಳು ಈ ರೀತಿಯಾಗಿ ಕೆಲಸ ಮಾಡ್ತವೆ. ಮಿಥುನ ರಾಶಿಯವರೇ ಆದರೂ ಕೂಡ ಕೆಲವರಿಗೆ ಈ ಒಂದು ಗುರುವಿನ ಇಷ್ಟು ದೊಡ್ಡ ಫಲ ಸಿಗುವುದಕ್ಕೆ ಹಿನ್ನಡೆ ಆಗುವುದಕ್ಕೂ ಕಾರಣ ಇರ್ತದೆ. ಅವರ ಯೋಗ ಯಾವ ರೀತಿಯಲ್ಲಿದೆ, ಅವರ ಸಮಯ ಯಾವ ರೀತಿಯಲ್ಲಿ ಈಗ ನಡೀತಾ ಇದೆ, ಪೂರ್ವಜನ್ಮದ ಪುಣ್ಯಾಂಶದ ಸಮಯವೋ ಪಾಪಾಂಶವೋ, ಅಥವಾ ಅವರ ಪ್ರಯತ್ನ ಯಾವ ಹಂತದಲ್ಲಿದೆ, ಅವರು ಯಾವ ರೀತಿಯಾದ ಕೆಲಸ ಮತ್ತು ಸಂಸ್ಕಾರ, ಕಾಲ, ಪ್ರಾದೇಶಿಕ ಸಂಸ್ಕಾರ ಮತ್ತು ಆರಾಧನೆ, ತಂದೆ ತಾಯರಿಗೆ ನಮಸ್ಕಾರ ಇತ್ಯಾದಿಗಳ ಫಲವನ್ನು, ಯೋಗವನ್ನು ಪಡೆಯುವಷ್ಟು ಸಾಮರ್ಥ್ಯವನ್ನು ಎಷ್ಟು ಹೊಂದಿದ್ದಾರೆ, ಇದರೆಲ್ಲದರ ಆಧಾರದ ಮೇಲೆ ಇದು ಕೆಲಸ ಮಾಡುತ್ತೆ. ಆದರೆ ಮಿಥುನ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಗುರುವು ದ್ವಿತೀಯದಲ್ಲಿ ಉಚ್ಚನಾಗುವಂಥದ್ದು, ದಶಮಾಧಿಪತಿಯಾದಂತಹ ಗುರು ಅಂದರೆ ಉದ್ಯೋಗದ ಅಧಿಪತಿ, ಕರ್ಮಾಧಿಪತಿ, ಪೂರ್ವಜನ್ಮದ ಉತ್ತಮ ಕರ್ಮ ಫಲವನ್ನು ಸಂಪೂರ್ಣವಾಗಿ ಅನುಭವಿಸುವ ಮಹಾಯೋಗ. ಜೊತೆಗೆ ಈ ಒಂದು ಸಪ್ತಮಾಧಿಪತಿ ಆಗಿರುವುದರಿಂದಲೇ ಗುರುವು ತನ್ನ ಸಪ್ತಮ ಸ್ಥಾನವನ್ನು ನೋಡಿಕೊಂಡು ನಂತರದಲ್ಲಿ ಈ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ರಾಶಿಧಿಪತಿಯು ಬುಧನು ರಾಶಿಗೆ ಬಂದಿರುವಂಥದ್ದು. ಇದು ಒಂದು ಅತಿ ದೊಡ್ಡ ಯೋಗದಂತೆ ನಮಗೆ ಕಂಡುಬರುತ್ತೆ. ಗುರುವಿನ ಉಚ್ಚಸ್ಥಾನ ಎನ್ನುವುದು ದ್ವಿತೀಯದಲ್ಲಾಗುವುದರಿಂದ ಕೌಟುಂಬಿಕವಾದ ದೋಷಗಳೆಲ್ಲವೂ ನಿವಾರಣೆಯಾಗಿ ಕೌಟುಂಬಿಕ ಬಲವರ್ಧನೆ ಆಗ್ತದೆ, ಆರ್ಥಿಕ ಬಲವರ್ಧನೆ ಆಗುತ್ತೆ, ಉದ್ಯೋಗ ಬಲವರ್ಧನೆ ಆಗುತ್ತೆ. ಸಂಗಾತಿಗಳಲ್ಲಿ, ಪ್ರೇಮಿಗಳಲ್ಲಿ, ವಿವಾಹೇಚ್ಛಕರಲ್ಲಿ, ವೈವಾಹಿಕ ಜೀವನ ನಡೆಸುತ್ತಿದ್ದವರಲ್ಲಿ, ಗೃಹಸ್ಥರಲ್ಲಿ ಎಲ್ಲರಲ್ಲೂ ಕೂಡ ಅತಿ ಹೆಚ್ಚಿನದಾದಂತಹ ಉತ್ತಮವಾದಂತಹ ಯೋಗಗಳು ಎಲ್ಲ ರೀತಿಯಿಂದಲೂ ಕಂಡುಬರುತ್ತೆ. ಈ ಗುರುವು ಇಲ್ಲಿ ಪಂಚಮಾಧಿಪತಿಯಾದ ಶುಕ್ರನ ಯುತಿಯನ್ನು ಹೊಂದುವುದರಿಂದಾಗಿ ನಿಮ್ಮ ಪಿತೃವರ್ಗದ ಆಶೀರ್ವಾದ ಬಲ ಮತ್ತು ಮಕ್ಕಳ ಯೋಗಗಳು ಇವೆಲ್ಲವೂ ಕೂಡ ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ನಿಮ್ಮಲ್ಲಿರುವ ಸುಸಂಸ್ಕಾರ ಇವಿಷ್ಟು ಕೂಡ ಅತಿ ದೊಡ್ಡ ಫಲವನ್ನು ಕೊಡುತ್ತೆ. ಬುಧನ ಆಧಿಪತ್ಯ ಹೊಂದಿರುವಂತಹ ಮಿಥುನ ರಾಶಿಯವರು ಬೌದ್ಧಿಕವಾಗಿ ನಿಶ್ಚಯಾತ್ಮಿಕ ಬುದ್ಧಿ. ಆದ್ದರಿಂದಾಗಿ ಆ ಬೌದ್ಧಿಕವಾಗಿ ತಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ನೋಡಿ
ಚಂದ್ರನ ಮನೆಗೆ ಗುರುವಿನ ಪ್ರವೇಶ, ಬುಧ ತನ್ನ ಸ್ವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಗುರುವಿನ ಉಚ್ಚ ಸ್ಥಾನದ ಯೋಚನೆಗಳಾಗಿದ್ದಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಣಯ ಬುಧನ ಮೂಲಕ ಈಗ ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಅತ್ಯಂತ ದೊಡ್ಡ ನಿರ್ಣಯ, ನಿಮ್ಮ ಜೀವನದಲ್ಲೇ ತೆಗೆದುಕೊಳ್ಳಬಲ್ಲದಂತಹ ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳುವ ಮಹಾಪರ್ವ. ಇದರ ಒಂದು ಸದುಪಯೋಗವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ನಿಮಗೆ ಬಿಟ್ಟಿದ್ದು. ಕೆಲವರಿಗೆ ಜಾತಕದಲ್ಲಿ ಅಥವಾ ಅವರ ಮೂಲ ಸ್ವಭಾವದಲ್ಲಿ ಎರಡು ಬಂದೆ. ಜಾತಕದಲ್ಲಿ ಗುರುವಿನ ಅಸ್ಥಾನ ಇತ್ಯಾದಿಗಳು ಅಥವಾ ಅವರ ಮೂಲ ಸ್ವಭಾವದಲ್ಲಿ ಹಿನ್ನಡೆ, ಎಲ್ಲರೂ ಬೇರೆಯವರು ಪುಷ್ ಮಾಡಬೇಕು, ಅವರಾಗಿ ಮುನ್ನಡೆದು ತಮ್ಮ ಜ್ಞಾನ ಇದ್ದರೂ ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೆಜ್ಜೆ ಇಟ್ಟು ಧೈರ್ಯವಾಗಿ ಹೋಗದೇ ಇರುವಂಥ ಕೆಲವರು ಇರ್ತಾರೆ. ಒಂದೇ ರಾಶಿಯವರು, ಒಬ್ಬರು ಧೈರ್ಯ ಇರ್ತದೆ, ಒಬ್ಬರಿಗೆ ಕಡಿಮೆ ಇರ್ತದೆ, ಅವರ ಗುರು ಸ್ಥಾನ ಇತ್ಯಾದಿಗಳು. ಅದರ ಮೂಲಕವಾಗಿ ಈ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ. ಒಳ್ಳೆ ನಿರ್ಧಾರ ತೆಗೆಯುವ ಸಮಯ ಬಂದಿದೆ, ಮಾಡಿಲ್ಲ. ಅದಕ್ಕೆ ಯಾರು ಕಾರಣರು? ಜ್ಯೋತಿಷ್ಯ ಹೇಳುವವರಲ್ಲ, ಅಥವಾ ಗ್ರಹಸ್ಥಿತಿಗಳು ಅಲ್ಲ. ಆ ಸಮಯ ಬಂದಾಗ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನೀವು ಹಿನ್ನಡೆಯನ್ನು ಈ ಜನ್ಮದಲ್ಲಿ ನಿಮ್ಮ ಮನಸ್ಸಿನ ಮೂಲಕ ಚಿಂತನೆ ಮತ್ತು ನಿರ್ಧಾರದಲ್ಲಿ ಹಿನ್ನಡೆ ಮಾಡಿದ ಕಾರಣ. ಆದ್ದರಿಂದಾಗಿ ನಿಮ್ಮ ಈ ಜನ್ಮದ ಕರ್ಮದಲ್ಲಿ ಆಗುವ ವ್ಯತ್ಯಾಸವೂ ಕೂಡ ಉತ್ತಮ ಫಲವನ್ನು ಪಡೆಯುವಲ್ಲಿ ಹಿನ್ನಡೆ ಆಗ್ತದೆ. ಆದ್ದರಿಂದಾಗಿ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯಬೇಕು ಅಂದರೆ ವೈಯಕ್ತಿಕವಾದ, ಇವತ್ತಾರಿಗೂ ಜ್ಯೋತಿಷ್ಯ ಹೇಳುವಾಗ ಒಂದು ಮಾತು ಹೇಳಿದೆ, ನೀರು ಅಲ್ಲಿಂದ ಕೊಡದಲ್ಲಿ ಇಲ್ಲಿವರೆಗೆ ತರಬೇಕು. ನಾನಿಲ್ಲಿ ಹೋಮ ಮಾಡ್ತಾ ಚಂದ್ರ ಜಲಕಾರಕ ಅಂಥೇಳಿ ಚಂದ್ರ ಶಾಂತಿ ಮಾಡಿದ್ರೆ ನೀರು ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ನೀರು ಒಳ್ಳೆ ಸಿಗಲಿ, ಆರೋಗ್ಯಕರವಾದ ನೀರು ಸಿಗಲಿ ಅಂತ ನಾನು ಶಾಂತಿ ಮಾಡಿಕೊಂಡು ಭಕ್ತಿ ಭಾವದಿಂದ 7 ನದಿ ನೀರಿದೆ ಅಂತ ಭಾವಿಸ್ಕೊಂಡು ಶನ್ನೋ ದೇವಿ ರವಿಷ್ಠೆ ಅಂಥೇಳಿ ಅದನ್ನ ಅಭಿಮಂತ್ರಣ ಮಾಡಿಕೊಂಡು ಕುಡಿದ್ರು ಅತ್ಯುತ್ತಮವಾದ ಆರೋಗ್ಯಕರವಾದ ಜಲ ಆಗ್ಬೋದು, ಗಂಗೆಯ ನೀರು ಕೂಡ ಆಗ್ಬೋದು. ಆದರೆ ಅಲ್ಲಿದ್ದ ನೀರು ಇಲ್ಲಿಗೆ ಬರೋದಿಲ್ಲ. ಆ ನೀರನ್ನು ಕುಡಿಬೇಕಿದ್ರೆ ಅಲ್ಲಿದ್ದ ನೀರು ಇಲ್ಲಿಗೆ ಬರಬೇಕಾಗ್ತದೆ. ಅದು ಚಂದ್ರ ಶಾಂತಿಯಿಂದ ಬರೋದಿಲ್ಲ. ಯೋಗವನ್ನು ಬಲಗೊಳಿಸಬಹುದೇ ಹೊರತು ನಮ್ಮ ಆರಾಧನೆಗಳಿಂದ ನಮ್ಮ ನಿತ್ಯ ಪ್ರಕ್ರಿಯೆಯಲ್ಲಿ ನಮ್ಮ ವೈಯಕ್ತಿಕ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಮಾಡ್ತೇವೆ, ಯಾವ ಗ್ರಹ ಪ್ರಭಾವವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಆದ್ದರಿಂದಾಗಿ ನಮ್ಮ ವೈಯಕ್ತಿಕ ಪ್ರಯತ್ನದಿಂದಲೇ ಈ ಎಲ್ಲ ಯೋಗಗಳನ್ನ ಪಡೆಯತಕ್ಕಂಥದ್ದು. ಆದ್ದರಿಂದ ವೈಯಕ್ತಿಕ ಪ್ರಯತ್ನದಲ್ಲಿ ಹಿನ್ನಡೆ ಇದ್ದವರಿಗೆ ಸ್ವಾಭಾವಿಕವಾಗಿ ಉತ್ತಮವಾಗಿ ಎಲ್ಲರೂ ರಾಶಿಯಲ್ಲಿ ಇಷ್ಟು ಒಳ್ಳೆ ಫಲ ಹೇಳ್ತಾರೆ, ನಮಗೆ ಮಾತ್ರ ಬಂದಿಲ್ಲ ಎನ್ನುವಂತಹ ಚಿಂತನೆಗಳು ಬಹಳ ಜನರಿಗೆ ಗೊಂದಲವನ್ನು ಉಂಟು ಮಾಡ್ತಾ ಇರುತ್ತೆ. ಇದಕ್ಕೆ ಇಂತಹ ಅನೇಕ ಕಾರಣಗಳಿದ್ದಾವೆ. ಆದ್ದರಿಂದಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದ ಫಲ ಪಡೆಯುವಂತಹ ಮಹಾಯೋಗ ಸೃಷ್ಟಿಯಾಗಿದೆ. ಭೌಗೋಳಿಕವಾಗಿ ಅವರ ವೈಯಕ್ತಿಕವಾದಂತಹ ಸಂಪೂರ್ಣವಾದ ಯೋಗದಲ್ಲಿ ಇಂತಹ ಮಹಾಯೋಗವನ್ನು ಅನುಭವಿಸಲಿಕ್ಕೆ ನೀವು ಅರ್ಹರಾಗಿ ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅದು ಅತಿ ಮುಖ್ಯವಾಗಿ ಈ ಗುರುವಿನ ಆರಾಧನೆಗಾಗಿ ಇಲ್ಲಿ ಗುರುಪಾದಕ ಸ್ತೋತ್ರವನ್ನು ಹಾಕಿದ್ದೇವೆ. ದತ್ತಾತ್ರೇಯನ ಸಾಲಬಾಧೆ ನಿವಾರಣೆಗೆ ಈ ವಿಡಿಯೋದಲ್ಲೇ ಮುಂದೆ ನಿಮಗೆ ಗುರುಣಮೋಚಕ ದತ್ತಾತ್ರೇಯ ಮಂತ್ರವನ್ನು ಕೂಡ ಹಾಕಿದ್ದೇವೆ. ಶ್ರದ್ಧೆ ಭಕ್ತಿಯ ಪ್ರಮಾಣದಂತೆ ನಿಮಗೂ ಕೂಡ ಅದರ ಫಲ ಖಂಡಿತ ಸಿಗುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ನೋಡಿ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಉಂಟಾಗ್ತಾ ಇದೆ. ರವಿ ಚಂದ್ರರ ಯುತಿಯಿಂದ ಮನಃಕಾರಕ ಚಂದ್ರ ರವಿ ಆತ್ಮಕಾರಕನಾಗಿ ಮನಸ್ಸು ಆತ್ಮನಲ್ಲಿ ಲೀನವಾಗುವ ಮಹಾಧ್ಯಾತ್ಮ ಯೋಗ, ಅದರಲ್ಲಿ ಪ್ರಾಬಲ್ಯತೆ, ಪೂರ್ವಜನ್ಮದ ಪಾಪಾಂಶವನ್ನು ತೊಳೆದುಕೊಳ್ಳುವ ಮಹಾ ಅನುಷ್ಠಾನದ ಫಲ ಸಿಗುವ ಯೋಗ. ಆದ್ದರಿಂದಾಗಿ ಈ ಒಂದು ಅಮಾವಾಸ್ಯೆಯ ದಿವಸ ನೀವು ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಅಥವಾ ಆ ಹವನಕ್ಕೆ ಅವಕಾಶ ಇದೆ. ಅದಕ್ಕೂ ಕೂಡ ಹಣ ಕಳಿಸಿ ಅದರಲ್ಲಿ ನಿಮ್ಮ ಸಂಕಲ್ಪಕ್ಕೆ ಬಳಸ್ಕೋಬೋದು. ಮಾಟ ಮಂತ್ರ, ದೃಷ್ಟಿದೋಷ, ನಿಮ್ಮನ್ನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಇತ್ಯಾದಿಗಳ ದೋಷಗಳ ಫಲ ನಿವಾರಣೆಗಾಗಿ ದೈವಿ ಸಂಕಲ್ಪವನ್ನು ಮಾಡಲಾಗುತ್ತೆ. ಅದಕ್ಕೆ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಅದೇ ಅಮಾವಾಸ್ಯೆ ದಿವಸ ನಾಗಶಕ್ತಿ ವಿನಾಯಕನ ನಿತ್ಯ ಮಾನಸ ಪೂಜಾರಾಧನೆ ಯಾರ್ಯಾರು ಮಾಡ್ತಾಯಿದ್ರೆ ಅದನ್ನು ನಿತ್ಯ ಮಾಡುವಂತೆ ಇಲ್ಲಿ ಕೂಡ ಸಂಜೆ ಅತ್ಯಂತ ದೃಢ ಸಂಕಲ್ಪಿತರಾಗಿ ಮಾಡಿ. ಯಾರು ಮಾಡ್ತಾ ಇಲ್ಲ ಅವರು ಕೂಡ ನಮ್ಮ ಪ್ಲೇಲಿಸ್ಟಲ್ಲಿ ಹೋದರೆ ನಮಗೆ ನಾಗಶಕ್ತಿ ವಿನಾಯಕನ ಆ ಒಂದು ಮೂಲ ಮಂತ್ರ ಅಥವಾ ನಾಗಶಕ್ತಿ ವಿನಾಯಕನ ಯಾವ ಮಾನಸ ಪೂಜೆ ಲಭ್ಯ ಆಗುತ್ತೆ. ಅದನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಅದನ್ನು ಖಂಡಿತವಾಗಿ ಅನೇಕರು ಮಾಡ್ತಾ ಇದ್ದಾರೆ, ಅತ್ಯುತ್ತಮವಾದ ಫಲ ಅನುಭವಿಸ್ತಾ ಇದ್ದಾರೆ. ಈ ರಾಹು ಕೇತುವಿನ ಬಾಧೆಯಿಂದಾಗುವ ಸಮಸ್ತ ದೋಷದಿಂದ ಮುಕ್ತರಾಗ್ತಾ ಇದ್ದಾರೆ. ಅಂಥವರು ಅನೇಕರು ನಮಗೆ ಈಗಾಗಲೇ ತಮ್ಮ ಒಂದು ಆರಾಧನೆಯಿಂದ ಇಷ್ಟೊಂದು ಒಳ್ಳೆಯ ಫಲ ಸಿಕ್ಕಿದೆ ಎಂಬುದಾಗಿ ಅವರ ಅನುಭವದ ನಂತರ ನಮಗೆ ಹೇಳಿರ್ತಾರೆ. ಆ ಒಂದು ಆಧಾರವನ್ನು ಇಟ್ಟುಕೊಂಡು ನಿಮಗೂ ಕೂಡ ಅಷ್ಟೇ ಒಳ್ಳೆಯದಾಗಲಿ, ಯಾವುದೇ ಎಷ್ಟೇ ಯೋಗ ಇದ್ದರೂ ಅದಕ್ಕೆ ಅಡ್ಡಿಯಾಗುವ ಎಲ್ಲ ಅಂಶಗಳು ದೂರವಾಗಲಿ, ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ. ಹಾಗಾಗಿ ಇನ್ನು ಗುರುವು ದ್ವಿತೀಯಕ್ಕೆ ಸಂಚಾರ ಮಾಡುವ ಈ ಯಾವ ಸೋಮವಾರ ದಿವಸ ಪಾಡ್ಯದ ದಿನ ಅಂದರೆ ಜೂನ್ 1ರಂದು ಗುರು ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಅವತ್ತು ಗುರು ಶಾಂತಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ.
ಅದಕ್ಕೂ ಕೂಡ ನೀವು ನಿಮಗಿಷ್ಟವಾದಂತಹ ಒಂದು ಕಾಣಿಕೆಯನ್ನು ಕಳಿಸುವ ಮೂಲಕವಾಗಿ ಅದರಲ್ಲೂ ಕೂಡ ಸಂಕಲ್ಪದಲ್ಲಿ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ಒಂದು ಪೌರ್ಣಿಮೆ ಎನ್ನುವಂಥದ್ದು 6ನೇ ಮನೆಯಲ್ಲಿ ಆಗ್ತಾ ಇದೆ. ಈ 6ನೇ ಮನೆಯಲ್ಲಿ ಪೌರ್ಣಿಮೆ ಆಗ್ತಾ ರಾಶಿಯಲ್ಲಿ ಅಮಾವಾಸ್ಯೆಯಾಗಿ ಸಪ್ತಮದಲ್ಲಿ ಪೌರ್ಣಿಮೆ ಆಗಬೇಕಿತ್ತು. ಅವತ್ತಿನ್ನೂ ಕೂಡ ಅಲ್ಲಿ ಸ್ವಲ್ಪ ಅಧಿಕ ಜ್ಯೇಷ್ಠ ಬಂದಿದ್ದರಿಂದಾಗಿ ಜ್ಯೇಷ್ಠ ನಕ್ಷತ್ರ ಪೌರ್ಣಿಮೆಯ ನಂತರ 12:35ಕ್ಕೆ ಪೌರ್ಣಿಮೆ ಮುಗಿದು ಹೋಗುತ್ತೆ. 3:44ಕ್ಕೆ ಅನುರಾಧ ಮುಗಿದು ಜ್ಯೇಷ್ಠ ನಕ್ಷತ್ರ ಕೊನೆಗೆ ಬರುತ್ತೆ. ಆದ್ದರಿಂದಾಗಿ ಮುಂದಿನ ನಿಜ ಜ್ಯೇಷ್ಠಕ್ಕೆ ಇಲ್ಲಿ ಸರಿಯಾಗಿ ಸಿಗುತ್ತೆ ನಿಮಗೆ. ಆದ್ದರಿಂದಾಗಿ ಈ ಬಾರಿಯ ಪೌರ್ಣಿಮೆಯಲ್ಲಿ ಅತಿ ದೃಢ ಸಂಕಲ್ಪ ಇನ್ನೂ ಹೆಚ್ಚಿಗೆ ಬೇಕು ಅಂತ ಅರ್ಥ. ಎಲ್ಲಿ ದ್ವಿತೀಯಾಧಿಪತಿ ಷಷ್ಠದಲ್ಲಿ ಪೌರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಮತ್ತು ಚಂದ್ರನು ರಾಶಿಯಲ್ಲಿ ಅಮಾವಾಸ್ಯೆಯನ್ನು ಸೃಷ್ಟಿ ಮಾಡಿ 6ನೇ ಮನೆಯಲ್ಲಿ ಪೌರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಈ ಒಂದು ಘಟನೆಗೆ ಸಾಕ್ಷಿ ಆಗ್ತಾ ಇದೆ. ಅಂದರೆ ಶತ್ರು ಕ್ಷೇತ್ರದಲ್ಲಾಗಿರುವ ಪೌರ್ಣಿಮೆ ಈ ಒಂದು ಸಮಯದಲ್ಲಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಇಷ್ಟೊಂದು ಮಹಾಯೋಗವಾಗಿದ್ದರೂ ನಿಮ್ಮ ಮನಸ್ಸೇ ನಿಮ್ಮ ಉತ್ತಮ ನಿರ್ಧಾರದತ್ತ ಹೋಗಲಿಕ್ಕೆ ಶತ್ರುತ್ವದ ರೂಪದಲ್ಲಿ ಕೆಲಸ ಮಾಡಬಲ್ಲದು. ಆದ್ದರಿಂದಲೂ ಕೂಡ ಈ ಮಹಾಯೋಗ ತಪ್ಪಿ ಹೋಗ್ಬೋದು. ಅದಕ್ಕೋಸ್ಕರವಾಗಿ ನೀವು ನಿತ್ಯ ತಾಯಿಗೆ ನಮಸ್ಕಾರ. ಚಂದ್ರಗ್ರಹ ಮಾತೃಕಾರಕ ಆಗಿದ್ದರಿಂದ ಜೊತೆಗೆ ಈ ದೃಢ ಸಂಕಲ್ಪ ಮನಸ್ಸಿನಲ್ಲಿ ಅಷ್ಟೊಂದು ದೃಢವಾದ ನಂಬಿಕೆ ಬೇಕು. ಮನಸ್ಸಿನಲ್ಲಿ ಅತ್ಯಂತ ದೃಢವಾದ ನಂಬಿಕೆಯಿಂದ ಪೌರ್ಣಿಮೆಯ ದಿವಸ ನಾಗಶಕ್ತಿ ವಿನಾಯಕನ ಒಂದು ಅನುಷ್ಠಾನವನ್ನು ಮಾಡಿ ಮತ್ತು ಇಲ್ಲೂ ಕೂಡ ಲೌಕಿಕ ಆಶೋತ್ತರಗಳು ಈಡೇರುವುದಕ್ಕೋಸ್ಕರವಾಗಿ ಇಲ್ಲೂ ಕೂಡ ನಾಗಶಕ್ತಿ ವಿನಾಯಕನ ಆ ಒಂದು ಹವನ ವಿಧಿ ಇದೆ. ಅದಕ್ಕೂ ಕೂಡ ಸಂಕಲ್ಪಕ್ಕೆ ನಿಮಗೆ ಅವಕಾಶ ಕಲ್ಪಿಸಲಾಗಿದೆ. ನಿಮಗಿಷ್ಟವಾದ ಕಾಣಿಕೆಯನ್ನು ಕಳುಹಿಸಬಹುದು. ಅದನ್ನು ಕಳುಹಿಸಿ ನಿಮಗೆ ಪೌರ್ಣಿಮೆಯ ಶಾಂತಿ ಅಂತ ಹಾಕಿದರೆ ನಿಮ್ಮ ಆಶೋತ್ತರಗಳು ಏನು ಅಂತ ನಮೂದಿಸಿದಾಗ ಅದಕ್ಕೆ ಸಂಕಲ್ಪ ಆಗುತ್ತೆ. ಇನ್ನು ಹಾಗೆ ಈ ಒಂದು ಚಂದ್ರನೇ ಮುಖ್ಯ ಕಾರಣ. ನಮ್ಮ ಮನಸ್ಸೇ ಎಲ್ಲವನ್ನ ಸ್ವೀಕರಿಸುವಂಥದ್ದು. ಆ ಮನಸ್ಸಿನ ಮೂಲಕವಾಗಿ ಯೋಚನೆಗಳ ಮೂಲಕ ನಿರ್ಧಾರ ಬರುವಂಥದ್ದು. ಅದರ ಮೂಲಕವಾಗಿ ಉಳಿದ ಗ್ರಹ ಸ್ಥಿತಿಯಿಂದ ಯೋಗಗಳು ಸಂಭವಿಸುವಂಥದ್ದು. ಹಾಗಾಗಿ ಮೊದಲು ನಿಮ್ಮ ಯೋಚನೆ ಮತ್ತು ನಿರ್ಧಾರಗಳು ಅತಿ ಮುಖ್ಯ. ಇನ್ನು ಸಪ್ತಮದ ಅಧಿಪತಿಯ ಗುರು ಉಚ್ಚನಾಗಿರುವುದರಿಂದ ಈಗಾಗಲೇ ಇದೊಂದು ಮಹಾಯೋಗ. ಇನ್ನು ಪಾರ್ಟ್ನರ್ ಉದ್ಯೋಗದಲ್ಲಿರ್ಬೋದು, ಅನೇಕ ವಿಚಾರಗಳಲ್ಲಿ ಯಾವುದರಲ್ಲಿ ಉನ್ನತಿ ಬೇಕೋ ಅದರಲ್ಲೆಲ್ಲ ಉತ್ತಮ ಯೋಗ ಕಂಡು ಬರುತ್ತೆ. ಅಷ್ಟಮಾಧಿಪತಿ ದಶಮದಲ್ಲಿದ್ದು ಉದ್ಯೋಗಕಾರಕನಾಗಿ ದೀರ್ಘಕಾಲಿಕವಾದ ಉದ್ಯೋಗದ ವ್ಯವಸ್ಥೆಯನ್ನು ಅತ್ಯಂತ ಸ್ಪಷ್ಟವಾಗಿ ಶನೈಶ್ವರಿಂದ ಕಂಡು ಬರುತ್ತದೆ. ಇನ್ನು ಈ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ರಾಹು ಕುಳಿತಿರುವಂಥದ್ದು ಭಾಗ್ಯಕ್ಕೆ ಮತ್ತು ಇಲ್ಲಿ ಭಾಗ್ಯದ ಒಂದು ಸ್ಥಾನದಲ್ಲಿ ಕುಲದೇವತಾ ಸ್ಥಾನದಲ್ಲಿ ಇಲ್ಲಿ ಕುಳಿತ ಕುಲದೇವತಾ ಆರಾಧನೆ ಹೆಚ್ಚಿಗೆ ರೀತಿಯಲ್ಲಿ ಬೇಕು. ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ರಾಹು ಯಾವ ಭಾಗ್ಯ ನಿಮಗೇನು ಲಾಭ ಆಗಬೇಕಾಗಿದೆ ಅಥವಾ ಪೂರ್ವಜನ ಪುಣ್ಯವನ್ನು ಪಡಿಬೇಕಾಗಿದೆ, ನಿಮಗೆ ಒಂದು ಲಕ್ ಬರಬೇಕಾಗಿದೆ, ಅದು ತಪ್ಪಿ ಹೋಗ್ತಾ ಇದೆ ಅಂದರೆ ನಾಗಶಕ್ತಿ ವಿನಾಯಕನ ಆ ಮಾನಸ ಪೂಜೆಯನ್ನು ಅತ್ಯಂತ ದೃಢ ಭಕ್ತಿಯಿಂದ ಒಂದೇ ಸಮಯದಲ್ಲಿ ಹಿಂದೆ ಹೇಳಿದಂತೆ ಆಚರಣೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆಯ ಸಂಕಲ್ಪವನ್ನು ಮಾಡಿದಾಗ ಈ ಬಾರಿ ಅತಿ ಹೆಚ್ಚಿನ ಆರಾಧನೆ ಬೇಕು. ಚಂದ್ರನು ಷಷ್ಠದಲ್ಲಿ ಪೌರ್ಣಿಮೆ ಮಾಡ್ತಾ ಇರೋದ್ರಿಂದ ಸಾಮಾನ್ಯ 108 ಜಪ ಇದ್ದವರಿಗೆ 1000 ಜಪ ಬೇಕು ಅನ್ನುವ ರೀತಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಇತ್ಯಾದಿಗಳು ಅಷ್ಟು ಪ್ರಬಲತೆ ಬೇಕಾಗಿದೆ. ಇಲ್ಲಿ ಅಮಾವಾಸ್ಯೆಯು ರಾಶಿಯಲ್ಲಿ ಆಗಿ ಷಷ್ಠದಲ್ಲಿ ಪೌರ್ಣಿಮೆ ಆಗುವುದರಿಂದಲೂ ಕೂಡ ನಿಮ್ಮ ಅನುಷ್ಠಾನದ ಪ್ರಮಾಣದಲ್ಲಿ ಜಾಸ್ತಿ ಬೇಕು. ಅತಿ ಸುಲಭವಾಗಿ ಲಭ್ಯ ಆಗುವುದಿಲ್ಲ. ಆದರೆ ಯೋಗ ಅತ್ಯಂತ ಮಹಾಯೋಗ, ಅದಕ್ಕೆ ಹೆಚ್ಚಿನ ಪ್ರಯತ್ನ ಬೇಕು. ಇನ್ನು ದಶಮದಲ್ಲಿ ಶನೈಶ್ಚರನಿರುವುದರಿಂದ ನಿಧಾನಗತಿಯಾಗಿದ್ದರೂ ಕೂಡ ಉತ್ತಮವಾದ ಉನ್ನತಿ ಒಂದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನು ಏಕಾದಶಿ ಅಧಿಪತಿಯ ಕುಳಿತಿರುವಂಥದ್ದು, ಅವನು ಷಷ್ಠಾಧಿಪತಿಯಾಗಿ ಕುಳಿತಿದ್ದರಿಂದ ಕೂಡ ನಿಮ್ಮ ಅನೇಕ ಶತ್ರುಗಳು ನಿಮಗೆ ಪೂರಕವಾಗಿ ಕೆಲಸ ಮಾಡಿ ನಿಮ್ಮ ಶತ್ರುತ್ವದ ನಿವಾರಣೆ ಆಗ್ತಾ ನಿಮಗೆ ಯಾವುದೆಲ್ಲ ಪ್ರತಿಬಂಧಕಗಳಿದೆಯೋ ಅವು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉತ್ತಮ ನಿಮಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಯೋಗ ಜನತೆ ಎಲ್ಲರೂ ಕೂಡ ಬರುವಂಥ ಮಹಾಯೋಗವನ್ನು ಕುಜನಿಂದ ಪಡೆಯಬಹುದು. ಉದ್ಯೋಗ ಜೊತೆಗೆ ಬಂಗಾರ ಮತ್ತು ಭೂಮಿ ವ್ಯವಹಾರ ಇತ್ಯಾದಿಗಳಲ್ಲಿ ನಿಧಾನಗತಿಯಲ್ಲಿ ಉತ್ತಮತೆ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರೆಲ್ಲರಿಗೂ ಕೂಡ ಆ ಮಹಾಗುರುವಿನ ಸಂಪೂರ್ಣ ಅನುಗ್ರಹ ಸಿಗಲಿ. ಅದೇ ರೀತಿಯಾಗಿ ಉತ್ತಮವಾಗಿ ಇದನ್ನು ಶೇರ್, ಲೈಕ್, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋವನ್ನು ಕೂಡ ನೋಡಿ. ಇದರಲ್ಲಿ ನಿಮಗೆ ಬೇಕಾದಂತಹ ಯಾವ ಶುಕ್ರ ವ್ಯಯಾಧಿಪತಿಯಾಗಿ ರಾಶಿಯಲ್ಲಿದ್ದಾನೆ, ಇದರ ಒಂದು ದೋಷಗಳು ಏನಾದರೂ ಇದ್ದರೆ ಅಥವಾ ಗುರು ಶುಕ್ರ ಯುತಿಯಿಂದ ಉಂಟಾಗುವ ದೋಷ ಇದ್ದರೆ ಅಲ್ಲಿ ನಾವು ಅನೇಕ ಹಾಡುಗಳನ್ನು ಮತ್ತು ಸ್ತೋತ್ರಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ಪರಿಹಾರ ರೂಪದಲ್ಲಿ ಹಾಕಿದ್ದೇವೆ. ಖಂಡಿತವಾಗಿಯೂ ಕಸಾರ್ ದೇವಿ ಆ ವನದುರ್ಗಿಯ ಹಾಡನ್ನು ಕೂಡ ನಿತ್ಯ ಪ್ಲೇ ಮಾಡಿ. ಅದೇ ರೀತಿಗೆ ಆಂಜನೇಯನದು ಇರ್ಬೋದು, ಬುಧನಿಗೋಸ್ಕರವಾಗಿ, ನಿಮ್ಮ ಪ್ರಾಬಲ್ಯತೆಗೋಸ್ಕರವಾಗಿ, ನಿರ್ಧಾರದ ಪ್ರಾಬಲ್ಯತೆಗೋಸ್ಕರವಾಗಿ, ಹೀಗೆ ಆ ಗುರುವಿನ ಒಂದು ಋಣ ವಿಮೋಚನಾ ಸ್ತೋತ್ರ ಇದೆ. ಅನೇಕ ಸಾಲಬಾಧೆ ಇದ್ದರೂ ಕೂಡ ಅದು ಅತ್ಯುತ್ತಮವಾಗಿ
ನಿಮ್ಮ ಶ್ರದ್ಧಾಭಕ್ತಿಗೆ ತಕ್ಕಂತೆ ಅದು ಪರಿಣಾಮ ಕೊಡುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಸಂಸ್ಕಾರ ನಮ್ಮ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಸಮರ್ಥವಾಗಲಿ ಅಂತ ನಾನು ಹೇಳ್ತೇನೆ. ಆ ಮೂಲಕವಾಗಿ ನಿಮ್ಮ ಮನಸ್ಸು ನಿರಾಳವಾಗಿ ಶಾಂತವಾಗಲಿ. ಆ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪಿ ಕೊನೆಯ ಪಕ್ಷ 1000 ಜನರಿಗೆ ಶೇರ್ ಮಾಡಿದರೆ ಒಬ್ಬರಿಗಾದರೂ ಒಳ್ಳೆಯದಾದರೆ ಈ ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ. ಅಂತಹ ಒಂದು ಉತ್ತಮ ಸಂಸ್ಕಾರಯುಕ್ತರಾದ ತಮ್ಮಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋದ ಮುಂದಿನ ಭಾಗವನ್ನು ತಪ್ಪದೆ ನೋಡಿ, ನಿಮಗೆ ಅನೇಕ ಲಾಭ ಅದರಲ್ಲಿದೆ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಮಿತ್ರರೇ, ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ. ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು, ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ, ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ, ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ. ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಒಂದೆರಡು ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವಿ ಮನು ಏ ಅಂತರಿಕ್ಷ ಏ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರೋದ್ರಿಂದ ನಾಗ ಯಜ್ಞೋಪವೀತ ಗಣಪತಿ, ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ವಿ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ, ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ, ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ ಸಂಪಾತ ಬಿಂದುಗಳು, ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ, ಪವಿತ್ರ ನಾಗ, ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂತಹ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದು ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂತಹ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಏವ ಪರಮೋ ಧರ್ಮ ಅಂತ ವ್ಯಾಸಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತಃ, ಸತ್ಯೋ ರಕ್ಷತಿ ರಕ್ಷಿತಃ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ, ಸತ್ಯ ವಾಕ್ಯಾಯ ನಮಃ, ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ, ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ
ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗಿರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು. ಕಾರಣ ಇಷ್ಟೇ, ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರು ದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ, ಅಯ್ಯೋ ಅವನಿಲ್ಲದೆ ಇದ್ರೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ ಹೀಗೆ ಅನೇಕ ವಿವರಣೆಗಳಿದೆ. ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ, ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी श्री चक्रवासिनी नमो नमो। ध्यान गोचरे ज्ञानदायिनी हृदय निवासिनी श्री चक्रवासिनी नमो नमो। नमो नमो देवी नमो नमो नमो। नमो 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 देवी नमो नमो नमो। सौंदर्य देवी नमो, सानंद देवी नमो। सौंदर्य देवी नमो, सानंद देवी नमो। सुरवंदित पदे नमो, करुणामृत धारे नमो। सुरवंदित पदे नमो, करुणामृत धारे नमो। ध्यान गोचरे आनंददायिनी नित्य सुमंगल श्री
चक्रवासिनी नमो 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 देवी नमो 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 देवी नमो 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 असुरमर्दिनि देवी नमो शिष्टहितैषिणि देवी नमो असुरमर्दिनि देवी नमो शिष्टहितैषिणि देवी नमो कष्टविभेदिनि देवी नमो सृष्टिविनोदिनि देवी नमो कष्टविभेदिनि देवी नमो सृष्टिविनोदिनि देवी नमो ध्यान गोचरे शान्तिदायिनी शत्रुविनाशिनि श्रीचक्रवासिनि नमो 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 देवी नमो 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 देवी नमो 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 शिवपरिनिष्ठ देवी नमो मुनिजनवन्दित देवी नमो शिवपरिनिष्ठ देवी नमो मुनिजनवन्दित देवी नमो शिखर निवासिनि देवी नमो हिमगिरि पुष्टि देवी नमो शिखर निवासिनि देवी नमो हिमगिरि पुष्टि देवी नमो ध्यान गोचरे हृदय निवासिनि नित्य सुमङ्गलि शत्रुविनाशिनि श्रीचक्रवासिनि नमो नमो ध्यान गोचरे हृदय निवासिनि नित्य सुमङ्गलि शत्रुविनाशिनि श्रीचक्रवासिनि नमो नमो ध्यान गोचरे हृदय निवासिनि नित्य सुमङ्गलि शत्रुविनाशिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो माँ गौरी देवी नमो भवानी देवी नमो माँ गौरी देवी नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो नमो ध्यान गोचरे ज्ञानदायिनी हृदय निवासिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो कसार देवी
अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरणसरोरुहे गुरुचरणौ शरणं गुरुचरणौ शरणं सर्वपाप निवारणौ भवबन्धनमोचकौ सर्वपापनिवारणं भवबन्धनमोचकौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं शान्तौ प्रशान्तौ सुशान्तौ कलिमलनिवारणौ शान्तौ प्रशान्तौ सुशान्तौ कलिमलनिवारणौ दिव्यौ सुवेद्यौ दिव्यौ सुवेद्यौ वेदान्तसारौ वेदान्तसारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्यप्रसादकौ सर्वसंशयवारकौ स्तुत्यौ नित्यप्रसादकौ सर्वसंशयवारकौ नित्यौ स्तुतिप्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं सेव्यौ सुसेव्यौ अमृतपान समानकौ सेव्यौ सुसेव्यौ अमृतपान समानकौ भव्यौ भुवि भव्यौ भव्यौ भुवि भव्यौ सेव्यौ भवभयनिवारकौ सेव्यौ भवभयनिवारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं चरणौ गुरुचरणौ समस्तपापनाशकौ चरणौ गुरुचरणौ समस्तपापनाशकौ दिव्य भव्य नित्य
नित्य शान्त समस्त सृष्टिरक्षकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् इति श्री शिवानंद भट्ट ज्ञादाज्ञानेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु प्रसन्नवदनं देवं प्रमोददायकं विभुम् प्रविघ्नच्छेदकं दिव्यं प्रवन्दे फलदायिनम् गम्भीरवदनं देवं गम्बीजाक्षरगर्वितम् गकाररूप सर्वस्वं गणेशं नमाम्यहम् विद्याविवाहयज्ञानान् वन्दे विघ्ननिवारिणम् नागशक्तिसमायुक्तं नागयज्ञोपवीतम्
नागयज्ञोपवीतिनम् नागयज्ञोपवीतेन दूषितो यज्ञकारण ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् नमो 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 देव नागशक्तिविनायका नमो 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 देव नागशक्तिविनायका विद्यादायक विवाहकारक विघ्ननिवारका विनायका विघ्ननिवारका विनायका नमो 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 देव नागशक्तिविनायका नमो 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 देव नागशक्तिविनायका यज्ञकारण पापहरण यज्ञकारणा पापहरणा पुण्यप्रदायक विनायक पुण्यप्रदायका विनायका नमो 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 देव नागशक्तिविनायका नमो 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 देव नागशक्तिविनायका सर्वमङ्गलकारणा सर्वशक्तिप्रदायका सर्वमङ्गलकारण सर्वशक्तिप्रदायक शक्तिधाम विराजिता नागशक्तिविनायका शक्तिधाम विराजिता नागशक्तिविनायका नमो 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 देव नागशक्तिविनायका नमो नमो